टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎರಡು ಮೀಟಿಂಗ್ಗಳು ಇಂಪಾರ್ಟೆಂಟ್ ಮೀಟಿಂಗ್ಗಳಾಗಿದೆ. ಈಗ ಮೂರನೆಯ ಮೀಟಿಂಗ್ ಶುರುವಾಗಿದೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಅದರ ವಿವರಗಳನ್ನು ಕೂಡ ನಾವು ನಿಮಗೆ ಕೊಡ್ತೀವಿ. ಅದಾದಮೇಲೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ. ನೋಡಿ, ಪುಲ್ವಾಮಾ ದಾಳಿಗೂ ಮೊದಲು ನಡೆದಂಥ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಮತ್ತೊಂದು ಸರಿ ಆಗಿರುವಂಥದ್ದು. ಇದಾದ ಮೇಲೆ ಪ್ರಮುಖವಾದ ನಿರ್ಧಾರ ಹೊರಗಡೆ ಬರುತ್ತೆ. ನಿನ್ನೆ ಪ್ರಧಾನಿಯವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ, ಟೈಮೂ ನಿಮ್ಮದೇ, ಟಾರ್ಗೆಟೂ ನಿಮ್ಮದೇ, ಏನು ಮಾಡ್ತೀರಿ ಮಾಡಿ, ಆ ಪ್ರಹಾರಕ್ಕೆ ಅಂತಿಮ ನಿರ್ಧಾರನೇ ನಿಮ್ಮದು, ಜೊತೆಗೇನು ಅಂದರೆ ನಿಮಗೆ ಸಂಪೂರ್ಣವಾದಂಥ ಪರಮಾಧಿಕಾರ. ಇದು ಪ್ರಧಾನಿಯವರು ಹೇಳಿದಂಥ ಮಾತು. ಬಹುಶಃ ಒಬ್ಬ ಯಾವುದಾದ್ರೂ ದೇಶದ ಜನನಾಯಕನಿಗೆ ತನ್ನ ಸೈನ್ಯದ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನುವಂಥ ಒಂದು ಪ್ರತೀಕ ಇದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಎಸ್, ಬನ್ನಿ, ನಮ್ಮ ಜೊತೆಗೆ ಪ್ರೇಮ್ಶೇಖರ್ ಜಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರೇಮ್ಶೇಖರ್ ಸರ್, ಗಮನಿಸ್ತಾ ಇದ್ದೀರಿ ತಾವು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಒಂದು ಕಡೆಗೆ ಪಾಕಿಸ್ತಾನದ ಭಯ ಭೀತಿಗಳು ಕೂಡ ಜಾಸ್ತಿ ಆಗಿದೆ. ರಾತ್ರಿ ಕಣ್ಣುಜ್ಜುತ್ತಾ ಎದ್ದು ಬಂದು ಪಾಕಿಸ್ತಾನದ ಸಚಿವನೊಬ್ಬ 2.5 ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟು ಬೆದರಿ ಬಿದ್ದು ಹೋಗಿದೆ ಅಂತ. ಏನಂತೀರಿ ಸರ್? ಹೌದು, ಅವ್ರದ್ದು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ರಾತ್ರಿ 2:30ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಂಡಿಯಾ ಇನ್ನೇನು 24 ಇಂದ 36 ಅವರ್ ಒಳಗಡೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ, ಫಾಲ್ಸ್ ಅಲಿಗೇಷನ್ ಎಲ್ಲ ಮಾಡ್ಕೊಂಡು ಅಂತ ಹೇಳಿದ್ರು. ಅದು ನೀವು ಹೇಳಿದಾಗೆ ಅದು ಅವ್ರಿಗೆ ಎಷ್ಟು ಪ್ಯಾನಿಕ್ ಆಗಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಸರ್. ಎಸ್, ನಿಮ್ಮ ಮಾತನ್ನು ಒಪ್ತೀನಿ ನಾನು. ಓಕೆ ಓಕೆ ಸರ್ ಸರ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ನಾನು ಮತ್ತಷ್ಟು ಮಾತಾಡ್ತೀನಿ. ನವೀನ್ ನಗರನವರೇ, ತಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ದೀರಿ. ನಾನು ಹೇಳಿದೆ, ಈ ಬಾರಿ ಏನಾದರೂ ಈ ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ಬೇರೆದ್ದೇ ರೀತಿ ಹೊಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ ಅಂತ ಏನಂತೀರಿ ಅದ್ರ ಬಗ್ಗೆ? ಹೌದು, ಯಾವ್ದಾರ ಇಂಥ ಒಂದು ದೇಶವನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಅದೇನು ಬಹಳ ದೊಡ್ಡ ವಿಷಯ ಅಲ್ಲ ನಮಗೆ. ಈಗ ನೋಡ್ರಿ, ಅವ್ರ ಎಕಾನಮಿ ನೋಡಿದ್ರೆ ನಮ್ಮ ಎಕಾನಮಿ ನೋಡಿದ್ರೆ ವ್ಯತ್ಯಾಸ ನಮ್ಗೆ ಎಲ್ಲರಿಗೂ ಕಂಡು ಬರುತ್ತೆ. ಅವ್ರು ಇರೋ ಡಿಫೆನ್ಸ್ ಬಡ್ಜೆಟ್ಗಿಂತ 8 ಪಟ್ಟು ಜಾಸ್ತಿ ನಮ್ಮ ಡಿಫೆನ್ಸ್ ಬಡ್ಜೆಟ್ ಇರೋದ್ರಿಂದ ಸಹಜವಾಗಿ ನಮ್ಮಲ್ಲಿರುವಂತ ಇಕ್ವಿಪ್ಮೆಂಟ್ಸ್, ನಮ್ಮಲ್ಲಿರುವಂತ ಮ್ಯಾನ್ ಪವರ್ ಅವ್ರಿಗೆ ನಮಗೆ ಕಂಪ್ಯಾರಿಸನ್ ಇಲ್ಲ. ಬಟ್ ನಾವ್ ಇವಾಗ ಯಾವ್ದಾರೋ ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ, ನೀವು ಆಗ್ಲಿಂದ ಹೇಳ್ತಾ ಇದ್ದೀರಾ ಇಷ್ಟು ಮೀಟಿಂಗ್ ಆಗ್ತಿದೆ, ಚರ್ಚೆ ಆಗ್ತಿದೆ. ಏನಕ್ಕೆ ಚರ್ಚೆ ಆಗ್ತಿದೆ ಅಂತಂದ್ರೆ, ಇಟ್ ಇಸ್ ನಾಟ್ ಓನ್ಲಿ ದ ಮಿಲಿಟರಿಲಿ ಆಕ್ಷನ್, ಅಂದ್ರೆ ಹ್ಯೂಮನ್ಲಿ ಇನ್ಫ್ಲಿಕ್ಟ್ ಏನ್ ಮಾಡ್ತೀವಲ್ಲ ಅದು ಒಂದಕ್ಕೆ ಮುಗಿಯಲ್ಲ. ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ದೇರ್ ಆರ್ ಲಾಟ್ ಆಫ್ ಎವೆನ್ಯೂಸ್ ಆಲ್ಸೋ. ಎಕನಾಮಿಕಲಿ ಅವ್ರನ್ನ ಹೆಂಗ್ ಕುಗ್ಗಿಸ್ಬೇಕು, ಇಂಟರ್ನ್ಯಾಷನಲ್ ಕಮ್ಯುನಿಟಿನ ನಮ್ ಕಡೆಗೆ ಹೇಗ್ ತಗೋಬೇಕು, ಅದ್ರದ್ದು ಒಂದು ಇದನ್ನ ಬಿಲ್ಡಪ್ ಹೇಗ್ ಮಾಡ್ಬೇಕು. ಇವಾಗ ಆ ದೇಶದ ಪಾಕಿಸ್ತಾನದಲ್ಲಿ ದೇರ್ ಆರ್ 3 ಮೇಜರ್ ನೇಬರ್ಸ್. ಚೈನಾ ಬಿಟ್ರೆ ನಾವಿದ್ದೀವಿ, ಈ ಕಡೆ ಇರಾನ್ದವ್ರು ಇದ್ದಾರೆ, ಆಮೇಲೆ ಅಫ್ಘಾನಿಸ್ತಾನದವ್ರು ಇದ್ದಾರೆ. ಯಾರ ಜೊತೆಗೆ ಅವ್ರ ಸಂಪರ್ಕ ಸಂದರ್ಭ ಸರಿ ಇದೆ ಹೇಳಿ? ಅವ್ರಿಗೆ ಇರಾನ್ ಕಂಡ್ರೆ ಆಗಲ್ಲ, ಅಫ್ಘಾನಿಸ್ತಾನ ಅವರು. ನವೀನ್ ನಗರ್ನವರು ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿರಿ. ಪ್ರೇಮ್ಶೇಖರ್ ಜಿ, ತಾವು ಹೇಳ್ತಾ ಇದ್ರಿ ಏನು ಅಂದ್ರೆ, ನಾನು ಹೇಳಿದೆ ಒಂದು ಮಾತನ್ನ, ಈ ಬಾರಿ ಸಾಂಪ್ರದಾಯಿಕ ಶೈಲಿ ಬಿಟ್ಟು ಬೇರೆದ್ದೇ ರೀತಿಯಲ್ಲಿ ಪಾಠ ಕಲಿಸಬೇಕು ಅಂತ ಭಾರತ ಸಿದ್ಧತೆ ನಡೆಸ್ತಾ ಇದೆ ಅಂತ. ಸರ್, ಜಸ್ಟ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ನಿನ್ನೆ ಪಾಕಿಸ್ತಾನದಲ್ಲಿ ನಡೆದಂಥ 4 ಬೆಳವಣಿಗೆಗಳು. ಒಂದು ಕಡೆಗೆ ಏನು ಅಂದರೆ, ವಿಶ್ವ ಬ್ಯಾಂಕ್ ತಪರಾಕಿ ಕೊಟ್ಟಿದೆ, ಅದನ್ನು ಪಕ್ಕಕ್ಕೆ ಇಡೋಣ. 3 ಕಡೆಗೆ ಆಗಿರುವಂಥ ದೊಡ್ಡ ಪ್ರತಿಭಟನೆಗಳು, 3 ಕಡೆಗೆ. ಬಾಲ್ಟಿಕ್ ಪ್ರದೇಶದಲ್ಲಿ ಆಗಿರುವಂಥ ಪ್ರತಿಭಟನೆ, ಸಿಂಧ್ನಲ್ಲಾಗಿರುವಂಥ ಪ್ರತಿಭಟನೆ, ಬಲೂಚಿಸ್ತಾನದಲ್ಲಿ ಆಗಿರುವಂಥ ಪ್ರತಿಭಟನೆ. ಅಂದರೆ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಇದು ಒಳ್ಳೆಯ ಸೂಚನೆ ಅಲ್ಲ. ಏನಂತೀರಿ ಸರ್? ನಿಜ, ಇದು ಪ್ರತಿಭಟನೆ ಅಷ್ಟೇ ಅಲ್ಲ. ನಿನ್ನೆ ರಾತ್ರಿ ಬಲೂಚಿಸ್ತಾನದಲ್ಲಿ 102 ಪಾಕಿಸ್ತಾನಿ ಸೈನಿಕರನ್ನ ಬಲೂಚಿಗಳು ಕೊಂದಿದ್ದಾರೆ. ಅಂದ್ರೆ ಬಲೂಚಿಸ್ತಾನ್ ಮತ್ತು ಅಫ್ಘಾನ್ ಬಾರ್ಡರ್ ಇದ್ದ ಬಹುದೊಡ್ಡ ತನ್ನ ಸೇನೆಯನ್ನ ಪಾಕಿಸ್ತಾನ ಈ ಭಾರತದ ಗಡಿಗೆ ತರೋದನ್ನ ನೋಡಿದ ತಕ್ಷಣ ಅವರು ದೊಡ್ಡದಾಗಿ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ರಾತ್ರಿಯ ಘಟನೆ, 102 ಜನ ಅಳಿದುಳಿದ ಪಾಕಿಸ್ತಾನಿ ಸೈನಿಕರಲ್ಲಿ 102 ಜನ ಹತರಾಗಿದ್ದಾರೆ ನಿನ್ನೆ ರಾತ್ರಿ. ಮತ್ತೆ ಸಿಂಧ್ನಲ್ಲಿ ನಡೀತಾ ಇರೋದು ಇನ್ಫ್ಯಾಕ್ಟ್ ಆಕ್ಚುಲಿ ನದಿ ನೀರಿನ ಬಗ್ಗೆ. ಆದ್ರ ಸಿಂಧ್ನವರ ಪ್ರತಿಭಟನೆ ನಮ್ಮ ವಿರುದ್ಧ ಅಲ್ಲ, ಪಂಜಾಬಿಗಳ ವಿರುದ್ಧ. ಪಂಜಾಬ್ನ ಚೋಲಿಸ್ತಾನ್ ಮುರಳುಗಾಡಿಗೆ ನೀರು, ಸಿಂಧು ನದಿ ನೀರನ್ನು ತಾವೇ ಉಪಯೋಗಿಸಬೇಕು ಅಂತ ಪಂಜಾಬಿಗಳು ಕಟ್ತಾ ಇದ್ದಂತ ನಾಲೆ ಇದೆಯಲ್ಲ, ಅದರ ವಿರುದ್ಧ ಸಿಂಧಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇದರೆಲ್ಲದರಲ್ಲೂ ಸಹ ಅವರು ಅಂದ್ರೆ ಆಕ್ಚುಲಿ ಪಾಕಿಸ್ತಾನದ ಈಗಿನ ಸರ್ಕಾರ ಮತ್ತೆ ಸೇನೆ ನೀತಿಗಳನ್ನ ವಿರೋಧಿಸ್ತಾ ಇದ್ದಾರೆ. ಇದನ್ನ ಪಾಕಿಸ್ತಾನದ ಒಬ್ರು ದೊಡ್ಡ ಇನ್ಫ್ಲೂಯೆನ್ಸರ್ ಮತ್ತೆ ಜರ್ನಲಿಸ್ಟ್ ಸಬೀನಾ ಕಯಾನಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾ ಇರೋದು ಇಂಡಿಯಾದಿಂದಲ್ಲ, 2 ಮುಖ್ಯವಾಗಿ ಈ ಜನರಲ್ ಆಸಿಫ್ ಮುನೀರ್
ಮತ್ತೆ ಅವರು ಒಂದು ಪದ ಉಪಯೋಗಿಸ್ತಾರೆ, ನಾನು ಅದನ್ನ ಸಾರ್ವಜನಿಕ ಹೇಳಬಾರದು, ಆದ್ರೆ ಅದು ಈಗ ಸಾರ್ವಜನಿಕಕ್ಕೆ ಬಂದ್ಬಿಟ್ರೆ ಹೇಳೇ ಬಿಡ್ತೀನಿ. ಈ ಜನರಲ್ ಆಸಿಫ್ ಮುನೀರ್ ಮತ್ತೆ ಅವರ ಗರ್ಲ್ ಫ್ರೆಂಡ್ ಮರಿಯಂ ನವಾಜ್, ಇವರಿಬ್ರು ನಮ್ಮ ವಿರೋಧಿಗಳು. ಈಗ ನೀವು ಕೊಲ್ಲೋದಾದ್ರೆ ಇವ್ರನ್ನ ಕೊಲ್ಲಿ ಅಂತ ಸಬೀನಾ ಕಯಾನಿ ಹೇಳ್ತಾರೆ. ಸೊ ಮತ್ತೆ ಅಫ್ಘಾನಿಸ್ತಾನ ನಮ್ ಪರವಾಗಿದೆ. ಇಷ್ಟೆಲ್ಲ ಇರೋದ್ರಿಂದ ಒಂದು ಎದುರಿನೇ ಪಾಕಿಸ್ತಾನ ಏನ್ ಮಾಡಿದೆ, ತನ್ನ F-16ಗಳನ್ನ ತಗೊಂಡೋಗಿ ಅದ್ರ ದೊಡ್ಡ ಭಾಗವನ್ನ ಪಾಸ್ನಿನಲ್ಲಿ ಇಟ್ಟಿದೆ. ಪಾಸ್ನಿ ಇರೋದಲ್ಲಿ ಗ್ವಾಡರ್ಗಿಂದ ಆಚೆಗೆ. ಯಾಕಂದ್ರೆ ನಮ್ದು S-400 ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ರಷ್ಯನ್ ತಗೊಂಡಿರೋದು, ಅದರ ರೇಂಜ್ 400 ಕಿಲೋಮೀಟರ್ಸ್. 400 ಕಿಲೋಮೀಟರ್ಸ್ ಆಚೆಗೂ ಅದನ್ನ ತಗೊಂಡೋಗಿ ಇಡಬೇಕು ಅಂತ ಹೇಳಿದ್ರೆ ಪಾಸ್ನಿನೇ ಅದು ಅವರ ಇದು ಆಯ್ತಾ. ಸೊ ಹೀಗೆ ಅಲ್ಲಿಟ್ಟಿದ್ದಾರೆ. ಆದ್ರೆ ಆಕ್ಚುಲಿ ನಮ್ದು ಇದ್ರದ್ದು 600 ಕಿಲೋಮೀಟರ್ ಇದೆ ರೆಡಾರ್ ರೇಂಜ್ S-400. ಸೊ ಅವು ಅಲ್ಲಿಂದ ಉಡಾವಣೆ ಆದ ತಕ್ಷಣ ಗೊತ್ತಾಗ್ತದೆ. 400 ಕಿಲೋಮೀಟರ್ ರೇಂಜ್ ಒಳಗೆ ಬಂದ ತಕ್ಷಣ ಅವುಗಳನ್ನ ನಮ್ಮ ನಮ್ಮ S-400 ಅದು ಡಿಫೆನ್ಸ್ ಸಿಸ್ಟಮ್ ಅದನ್ನ ಉಳಿಸ್ಬಿಡ್ತದೆ. ಇಷ್ಟೆಲ್ಲ ನೋಡುವಾಗ ಪಾಕಿಸ್ತಾನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕನ್ವೆನ್ಷನ್ ವಾಲ್ಗೆ ಅದು ತಯಾರಾಗಿಲ್ಲ. ಹೆಚ್ಚಿನ ತನ್ನ ಸಣ್ಣ ಪ್ರಮಾಣದ ಆಯುಧಗಳನ್ನೆಲ್ಲ ಯುಕ್ರೇನ್ಗೆ ಮಾರ್ಬಿಟ್ಟಿದೆ ದುಡ್ಡುಗೋಸ್ಕರ. ಇನ್ನು ಅದರಲ್ಲಿ ಅಣ್ವಸ್ತ್ರಗಳು ಇಲ್ಲ ಅನ್ನೋ ಸಾಧ್ಯತೆನೆ 99.9% ನಾನು ಹೇಳ್ತೀನಿ. ಅಮೆರಿಕಾದಿಂದ ಬಚಾವ್ ಮಾಡ್ಕೊಂಡು ಎಲ್ಲಾದ್ರೂ ಒಂದೆರಡೋ ಉಳಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ದೊಡ್ಡ ಭಾಗ ಹೊರಟೋಗಿದೆ. ದೀಪಾವಳಿ ಸಂದರ್ಭದಲ್ಲಿ ಈ ಮನೆಯವರ ಕಣ್ಣು ತಪ್ಪಿಸ್ಬಿಟ್ಟು ಒಂದಷ್ಟು ಪಟಾಕಿಗಳನ್ನು ಇಟ್ಟಿರ್ತೀವಲ್ಲ ಸರ್, ಇದಕ್ಕೂ ರೆಡಿ ಆ ಥರ ಅಲ್ಲ. ನಾನು ಹೇಳ್ತಾ ಇದ್ದೆ, ದೀಪಾವಳಿ ಸಂದರ್ಭದಲ್ಲಿ ಮನೆಯವ್ರ ಕಣ್ಣು ತಪ್ಪಿಸಿ ಒಂದಷ್ಟು ಪಟಾಕಿಗಳನ್ನು ಉಳಿಸ್ಕೊಂಡ್ಬಿಟ್ಟಿರ್ತಾರೆ ಮಕ್ಳುಗಳು. ಆ ತರ ಯಾವ್ದೋ ಒಂದೆರಡು ಉಳಿದಿರ್ಬೇಕು ಅಂತಿರ್ತಾವು. ಹೌದು ಹೌದು ಎಕ್ಸಾಕ್ಟ್ಲಿ. ಅಂತದಿದ್ರೆ ನಾವು ಯೋಚನೆ ಮಾಡ್ಬೇಕು, ಆದ್ರೆ ಅದಕ್ಕೂ ಯೋಚನೆ ಮಾಡ್ಬೇಕಾಗಿಲ್ಲ. ನಮ್ಮ S-400 ಡಿಫೆನ್ಸ್ ಸಿಸ್ಟಮ್ ಮತ್ತೆ ನಮ್ಮದೇ ಪೃಥ್ವಿ ಮತ್ತೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು ಆಕ್ಚುಲಿ ದಟ್ ವಿಲ್ ಟೇಕ್ ಕೇರ್ ಆಫ್ ಪಾಕಿಸ್ತಾನ್ ಶಾಹೀನ್ 1 and 2. ಎಸ್ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ದಯವಿಟ್ಟು 1 ಗಂಟೆಗೂ ಕೂಡ ನೀವು ನಮ್ಮ ಜೊತೆಗೆ ಲೈವಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸರ್. ತಮಗೂ ಕೂಡ, ಜೊತೆಗೆ ಕ್ಯಾಪ್ಟನ್ ನವೀನ್ ನಾಗಪ್ಪನವ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇದು ಇಲ್ಲಿ ತನಕದ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.